ಹಾಗಾಗಿ ಚಿತ್ರದ ಆರಂಭದಲ್ಲಿ ಅಣ್ಣನನ್ನು ಹುಡುಕುತ್ತಿದ್ದ ಹುಡುಗನನ್ನು ತೋರಿಸಲಾಗಿದೆ. ಅವನು ಅವನನ್ನು ಹುಡುಕುವ ಪಾರ್ಟಿಗೆ ಬರುತ್ತಾನೆ. ಅಲ್ಲಿ ಎಲ್ಲರೂ ಮೋಜು ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಅವನ ಸಹೋದರನು ಮಹಡಿಯ ಮೇಲಿನ ಕೋಣೆಯಲ್ಲಿ ಇದ್ದಾನೆ ಎಂದು ಅವನಿಗೆ ಯಾರೋ ಹೇಳುತ್ತಾರೆ. ಹುಡುಗ ಮೇಲಿನ ಮಹಡಿಯ ಕೋಣೆಗೆ ಹೋದಾಗ ತನ್ನ ಸಹೋದರ ಕೆಟ್ಟ ಸ್ಥಿತಿಯಲ್ಲಿದ್ದುದನ್ನು ನೋಡುತ್ತಾನೆ. ಮತ್ತು ಅವನು ತನ್ನ ತಂದೆಯ ಬಗ್ಗೆ ವಿಚಿತ್ರವಾದ ವಿಷಯಗಳನ್ನು ಮಾತನಾಡುತ್ತಿದ್ದನು. ಇದನ್ನು ಕೇಳಿದ ಹುಡುಗನಿಗೆ ಭಯವಾಯಿತು, ಏಕೆಂದರೆ ಅವನ ತಂದೆ ಬಹಳ ವರ್ಷಗಳ ಹಿಂದೆ ನಿಧನರಾದರು. ಈಗ ಅಣ್ಣನನ್ನು ಕೆಳಗಿಳಿಸಿದ್ದರು. ಆಗ ಬಾಲಕನ ಸಹೋದರ ಚಾಕುವಿನಿಂದ ಹಲ್ಲೆ ನಡೆಸಿ ನಂತರ ಪ್ರಾಣ ತೆತ್ತಿದ್ದಾನೆ. ಇದನ್ನು ಕಂಡು ಪಕ್ಷದ ಜನ ಭಯಗೊಂಡಿದ್ದರು. ಈ ಕಥೆಯಲ್ಲಿ ನಾವು 1 ವರ್ಷದ ಹುಡುಗಿ ಮಿಯಾಳನ್ನು ನೋಡುತ್ತೇವೆ. ತಾಯಿಯ ಮರಣದ ನಂತರ ಸಂಬಂಧಿಕರೊಂದಿಗೆ ಇದ್ದವರು. ಅದೇ ವೇಳೆಗೆ ಮಿಯಾಳ ಅಪ್ಪ ಕೂಡ ಅಲ್ಲಿದ್ದರು. ಅವರನ್ನು ನೋಡಿದರೆ ಮಿಯಾಳ ಅಪ್ಪನ ಸಂಬಂಧವೇನೂ ಚೆನ್ನಾಗಿಲ್ಲ ಅನ್ನಿಸಿತು. ಆಗ ಆಕೆಗೆ ತನ್ನ ಸ್ನೇಹಿತ ಜೈದ್ನ ಸಹೋದರನಿಂದ ಕರೆ ಬರುತ್ತದೆ. ಫುಟ್ಪಾತ್ನಲ್ಲಿ ತನ್ನ ಸಹೋದರಿ ಜೈದ್ಗಾಗಿ ಕಾಯುತ್ತಿದ್ದನು, ಆದರೆ ಅವಳು ಅವನನ್ನು ಕರೆದೊಯ್ಯಲು ಬರಲಿಲ್ಲ. ಆದುದರಿಂದಲೇ ಮಿಯಾಳನ್ನು ಕರೆದುಕೊಂಡು ಹೋಗಲು ತಂಗಿ ಬರಲು ಮರೆತಿದ್ದಾಳೆ ಎಂದು ಕರೆದಳು. ಆದ್ದರಿಂದ ಅವಳು ಅವನನ್ನು ಮನೆಯಲ್ಲಿ ಬಿಟ್ಟಳು. ಮಿಯಾ ಈಗ ತನ್ನ ಕಾರಿನೊಂದಿಗೆ ಅಲ್ಲಿಗೆ ತಲುಪಿದ್ದಳು. ಜೈದ್ನ ಸಹೋದರ, ಅವನ ಹೆಸರು ರೈಲಿ, ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ದಾರಿಯಲ್ಲಿ ಮೋಜಿನಿಂದಲೇ ಕಾರನ್ನು ಓಡಿಸುತ್ತಾಳೆ. ಆಗ ದಾರಿಯಲ್ಲಿ ಒಂದು ಕಾಂಗರು ಬಂದು ಅವರ ಕಾರಿನ ಮುಂದೆ ಗಾಯಗೊಂಡ ಸ್ಥಿತಿಯಲ್ಲಿ ಮಲಗಿರುತ್ತದೆ. ಮಿಯಾ ತನ್ನ ಕಾರನ್ನು ಮತ್ತೆ ಮತ್ತೆ ಆ ಕಾಂಗರು ಬಳಿಗೆ ತೆಗೆದುಕೊಂಡು ಹೋಗುತ್ತಾಳೆ, ಆದರೆ ತನ್ನ ಕಾರನ್ನು ನಿಲ್ಲಿಸುತ್ತಾಳೆ. ಅವಳು ಆ ಕಾಂಗರುವನ್ನು ಕೊಲ್ಲಲು ಬಯಸಲಿಲ್ಲ. ಅದಕ್ಕೆ ಇಬ್ಬರೂ ಆ ಕಾಂಗರು ಅಲ್ಲೇ ಬಿಟ್ಟು ಮುಂದೆ ಹೋದರು. ಅವಳು ಈಗ ರಿಲೆಯನ್ನು ತನ್ನ ಮನೆಗೆ ಕರೆತರುತ್ತಾಳೆ. ಅಲ್ಲಿ ಅವಳು ತನ್ನ ಸ್ನೇಹಿತ ಜೈದ್ನನ್ನು ಭೇಟಿಯಾಗುತ್ತಾಳೆ. ಇಲ್ಲಿ ಮಿಯಾಳ ಸ್ನೇಹಿತ ಜೈದ್ ತನ್ನ ಸ್ನೇಹಿತರೊಬ್ಬರೊಂದಿಗೆ ಇದ್ದಳು ಎಂದು ತೋರಿಸಲಾಗಿದೆ. ಮಿಯಾಳ ಸ್ನೇಹಿತೆಯೂ ಆಗಿದ್ದ. ಆದರೆ ಮಿಯಾ ಈಗ ಈ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವಳು ಇದನ್ನು ನಿರ್ಲಕ್ಷಿಸಿದಳು ಮತ್ತು ಜೈದ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಈಗ ಮಾತನಾಡುವಾಗ ಮಿಯಾ ಜೈದ್ಗೆ ವಿಡಿಯೋವನ್ನು ತೋರಿಸುತ್ತಾಳೆ. ಇದರಲ್ಲಿ ಒಂದು ಹುಡುಗಿ ದೊಡ್ಡ ಕಪ್ಪು ಕಣ್ಣುಗಳನ್ನು ಹೊಂದಿದ್ದಳು. ಅವಳ ಮೇಲೆ ದೆವ್ವ ಹಿಡಿದಂತೆ ಕಾಣುತ್ತಿತ್ತು. ಅಷ್ಟರಲ್ಲಿ ಅವಳ ಸ್ನೇಹಿತೆ ಅಲ್ಲಿಗೆ ಬರುತ್ತಾಳೆ. ಇವತ್ತು ರಾತ್ರಿ ಅವರೆಲ್ಲ ತಮ್ಮ ಗೆಳೆಯನ ಪಾರ್ಟಿಗೆ ಹೋಗಬೇಕಿತ್ತು. ಅವರೆಲ್ಲರೂ ಅಲ್ಲಿಗೆ ತಲುಪುತ್ತಾರೆ. ಮಿಯಾಳ ಸ್ನೇಹಿತ, ನಾವು ಆಟ ಆಡಲಿದ್ದೇವೆ ಎಂದು ಎಲ್ಲರಿಗೂ ಹೇಳುತ್ತಾನೆ. ಇವರ ಹೆಸರು ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಿ. ಮಿಯಾ ಈ ಆಟವನ್ನು ಆಡಲು ಸಿದ್ಧವಾಗಿದ್ದಳು. ಅವಳನ್ನು ಕುರ್ಚಿಗೆ ಕಟ್ಟಲಾಗಿದೆ. ಈಗ ಅವಳ ಸ್ನೇಹಿತೆ ಅವಳ ಮುಂದೆ ಮೇಜಿನ ಮೇಲೆ ಇಟ್ಟಿದ್ದ ಮೇಣದಬತ್ತಿಯನ್ನು ಬೆಳಗಿಸುತ್ತಾಳೆ. ಎರಡನೇ ಸ್ನೇಹಿತ ಮಿಯಾ ಮುಂದೆ ವಿಚಿತ್ರವಾದ ಕೈಯ ಪ್ರತಿಮೆಯನ್ನು ಇಡುತ್ತಾನೆ. ಈಗ ಈ ಜನರು ಅವಳಿಗೆ ಈ ಕೈಯಿಂದ ಕೈ ಕುಲುಕಬೇಕು ಎಂದು ಹೇಳುತ್ತಾರೆ ಮತ್ತು ನನ್ನೊಂದಿಗೆ ಮಾತನಾಡು ಎಂದು ಹೇಳಿ ನಂತರ ಎಲ್ಲಾ ದೀಪಗಳನ್ನು ಆಸ್ ಮಾಡಲಾಗಿದೆ. ಮಿಯಾ ಇದನ್ನು ಮಾಡಿದಾಗ ಆ ಪ್ರತಿಮೆಯು ಅವಳ ಕೈಯಿಂದ ಅವಳ ಕೈಯನ್ನು ಅಲ್ಲಾಡಿಸುತ್ತದೆ. ಆಗ ತನ್ನ ಮುಂದೆ ಒಬ್ಬ ಮುದುಕ ಕುಳಿತಿರುವುದನ್ನು ನೋಡುತ್ತಾಳೆ. ಇದನ್ನು ನೋಡಿದ ಆಕೆಗೆ ತುಂಬಾ ಭಯವಾಯಿತು ಮತ್ತು ಆ ಕೈಯಿಂದ ಅವಳ ಕೈಯನ್ನು ತೆಗೆದುಕೊಳ್ಳುತ್ತದೆ. ಆದರೆ ಆಕೆಯ ಸ್ನೇಹಿತರ ಒತ್ತಾಯದ ಮೇರೆಗೆ ಅವಳು ಮತ್ತೆ ಈ ಆಟವನ್ನು ಪ್ರಾರಂಭಿಸುತ್ತಾಳೆ. ಮತ್ತೆ ಆ ಕೈಯಿಂದ ಕೈ ಕುಲುಕುತ್ತಾಳೆ ಮತ್ತು ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಇದರರ್ಥ ಈ ಆಟದಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇದ್ದರೆ ಆಗ ಮಿಯಾ ಅವಳನ್ನು ಒಳಗೆ ಬರಲು ಬಿಡುತ್ತಿದ್ದಳು. ಈಗ ಅವಳು ತನ್ನ ಸೋದರಳಿಯ ರೈಲಿಯನ್ನು ಅವಳ ಮುಂದೆ ನೋಡುತ್ತಾಳೆ ಮತ್ತು ಅವನು ನಿಮ್ಮ ಹಿಂದೆ ನಿಂತಿದ್ದಾನೆ ಎಂದು ಹೇಳುತ್ತಾನೆ. ಅವನು ನಿನ್ನನ್ನು ಇಷ್ಟಪಡುತ್ತಾನೆ. ಇದನ್ನು ಕೇಳಿದ ರೈಲಿಗೆ ಆತಂಕವಾಯಿತು, ಏಕೆಂದರೆ ಅವನು ತನ್ನ ಸ್ನೇಹಿತರ ಮಧ್ಯದಲ್ಲಿ ಕುಳಿತಿದ್ದನು. ತನ್ನ ಹಿಂದೆ ಯಾರಿರಬಹುದು ಎಂದು ಯೋಚಿಸುತ್ತಾನೆ. ಮಿಯಾಳ ಕಣ್ಣುಗಳು ಕಪ್ಪಾಗಿದ್ದವು. ರೈಲಿಗೆ ಇಲ್ಲಿಂದ ಓಡಿ ಹೋಗುವಂತೆ ಹೇಳುತ್ತಾಳೆ. ಆ ಸಮಯದಲ್ಲಿ ಸೆಕೆಂಡುಗಳ ಸಮಯ ಮುಗಿದಿದೆ. ಮಿಯಾಳ ಸ್ನೇಹಿತರು ಆ ವಿಚಿತ್ರ ಕೈಯಿಂದ ಅವಳ ಕೈಯನ್ನು ಬೇರ್ಪಡಿಸುತ್ತಾರೆ. ಮೇಣದ ಬತ್ತಿಯನ್ನು ಸಹ ನಂದಿಸಲಾಯಿತು. ಮಿಯಾ ತನ್ನ ಪ್ರಜ್ಞೆಗೆ ಬಂದಳು. ಮಿಯಾಗೆ ಏನಾಯಿತು? ನಾವು ಕಥೆಯಲ್ಲಿ ಕಂಡುಕೊಳ್ಳುತ್ತೇವೆ. ರಾತ್ರಿಯಲ್ಲಿ ರೈಲಿಗೆ ಮಿಯಾ ಬಗ್ಗೆ ಯೋಚಿಸಲು ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಕೋಣೆಯಲ್ಲಿ ಒಬ್ಬಂಟಿಯಾಗಿ ತುಂಬಾ ಹೆದರುತ್ತಾನೆ. ಅದಕ್ಕೆ ಅಕ್ಕನ ಕೋಣೆಗೆ ಹೋಗುತ್ತಾನೆ. ಆದರೆ ಅವನೊಂದಿಗೆ ಮಲಗಲು ಅವಳು ನಿರಾಕರಿಸುತ್ತಾಳೆ. ಅದಕ್ಕಾಗಿಯೇ ಅವನು ಲೇಡಿ ಮಿಯಾ ಬಳಿಯ ಲಾಂಜ್ನಲ್ಲಿ ಮಲಗುತ್ತಾನೆ. ಇವತ್ತು ರಾತ್ರಿ ಅವನ ಮನೆಯಲ್ಲಿ ತಂಗಿದ್ದ. ಮಿಯಾ ತನ್ನ ಕನಸಿನ ಬಗ್ಗೆ ರೈಲಿಗೆ ಹೇಳುತ್ತಾಳೆ. ಅದು ಯಾವಾಗಲೂ ಅವಳ ಬಳಿಗೆ ಬರುತ್ತಿತ್ತು. ನನ್ನ ಕನಸಿನಲ್ಲಿ ನಾನು ನೋಡುತ್ತೇನೆ ಎಂದು ಅವಳು ಹೇಳುತ್ತಾಳೆ. ನಾನು ಗಾಜಿನ ಮುಂದೆ ನಿಂತಿದ್ದೇನೆ ಎಂದು. ಆದರೆ ಅದರಲ್ಲಿ ನನ್ನ ಪ್ರತಿಬಿಂಬವನ್ನು ನಾನು ನೋಡಲಾರೆ. ನಂತರ ಅವರು ಆಟದ ಬಗ್ಗೆ ಮಾತನಾಡುತ್ತಾರೆ. ಹಾಗಾಗಿ ಆ ಸಮಯದಲ್ಲಿ ನನಗೆ ಹೇಗನಿಸಿತು ಎಂದು ಮಿಯಾ ಹೇಳುತ್ತಾಳೆ. ನಾನು ಗಾಳಿಯಲ್ಲಿ ತೇಲುತ್ತಿರುವಂತೆ. ಈಗ ಇದನ್ನು ಕೇಳುತ್ತಾ ರೈಲೇ ನಿದ್ದೆ ಹೋಗುತ್ತಾನೆ. ಮಿಯಾ ತನ್ನ ಫೋನನ್ನು ಅವಳ ಕೈಯಿಂದ ತೆಗೆದುಕೊಂಡು ಅದನ್ನು ಪಕ್ಕಕ್ಕೆ ಇಟ್ಟಳು ಮತ್ತು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಬೀಸುತ್ತಾಳೆ. ಅವಳು ಇದನ್ನು ಮಾಡುವಾಗ ನಾವು ಅವಳ ಕೈಯನ್ನು ನೋಡುತ್ತೇವೆ. ಇದು ಯಾವುದೋ ವಿಚಿತ್ರ ದುಷ್ಟ ಶಕ್ತಿಯಂತಿತ್ತು. ಮಿಯಾಳಲ್ಲಿ ಇನ್ನೂ ಆ ಕೆಡುಕು ಇತ್ತು. ಇದು ಆಟದ ಸಮಯದಲ್ಲಿ ಅವಳೊಳಗೆ ಬಂದಿತು. ಆ ಆಟ ಆಡಿದ ನಂತರ ಮಿಯಾ ಮೈಮರೆತಿದ್ದಳು. ರಾತ್ರಿ ಗೆಳೆಯರೆಲ್ಲ ಅತ್ತೆಯ ಮನೆಯಲ್ಲಿ ಜಮಾಯಿಸಿದ್ದರು. ಸೋದರ ಮಾವ್ ತನ್ನ ಮಕ್ಕಳಿಗೆ ಹೇಳುತ್ತಾಳೆ, ಮದ್ಯಪಾನ ಮತ್ತು ಕೆಟ್ಟ ವಿಷಯಗಳಿಂದ ದೂರವಿರಲು. ಹೀಗೆ ಹೇಳುತ್ತಾ ಮನೆಯಿಂದ ಹೊರಟಳು. ಈಗ ಇಲ್ಲಿ ಮಿಯಾ ತನ್ನ ಸ್ನೇಹಿತನನ್ನು ಆಕೆಯ ಬಗ್ಗೆ ಕೇಳುತ್ತಾಳೆ. ಅದರ ಕಥೆಯೇನು ಎಂದು. ನನಗೆ ಹೆಚ್ಚು ಗೊತ್ತಿಲ್ಲ ಎಂದು ಅವರು ಹೇಳುತ್ತಾರೆ.
ಆದರೆ ಹೌದು, ಈ ಕೈಯ ಬಗ್ಗೆ ಹೇಳಲಾಗಿದೆ. ಅದು ಮಾಧ್ಯಮದ ದೇಹದಿಂದ ಕತ್ತರಿಸಲ್ಪಟ್ಟಿದೆ ಎಂದು. ಮಧ್ಯಮ ಎಂದರೆ ಪ್ರೇತಾತ್ಮಗಳೊಂದಿಗೆ ಮಾತನಾಡಬಲ್ಲವರು. ಮಾನವರು ಆತ್ಮಗಳ ಪ್ರಪಂಚದೊಂದಿಗೆ ಸಂಪರ್ಕದಲ್ಲಿರಲು ಇದನ್ನು ಮಾಡಲಾಗಿದೆ. ಅಂದರೆ ಈ ಕೈ ಆತ್ಮಗಳ ಲೋಕಕ್ಕೆ ದಾರಿ. ಈಗ ಇಲ್ಲಿ ಎಲ್ಲರೂ ಆ ಕೈಯಿಂದ ಒಬ್ಬೊಬ್ಬರಾಗಿ ಆಟ ಆಡುತ್ತಾರೆ. ಮತ್ತು ಪ್ರತಿ ಬಾರಿಯೂ ಎಲ್ಲರೂ ಪರಸ್ಪರ ವಿಡಿಯೋಗಳನ್ನು ಮಾಡುತ್ತಿದ್ದರು. ಎಲ್ಲರೂ ಇದನ್ನು ಮಾಡುವುದನ್ನು ಆನಂದಿಸುತ್ತಿದ್ದರು. ಆದರೆ ಜೇಡೊಮ್ಮೆಯೂ ಈ ಆಟವನ್ನು ಆಡುವುದಿಲ್ಲ. ಇಲ್ಲಿ ರಿಲೇ ಕೂಡಿ ಆಟವನ್ನು ಆಡಲು ಹೇಳುತ್ತಾರೆ. ಆದರೆ ಜೇಡ್ ನಿರಾಕರಿಸಿ ಹೊರಗೆ ಹೋಗುತ್ತಾನೆ. ಈಗ ಜೇಡ್ ಹೊರಗೆ ಹೋದಾಗ ಮಿಯಾ ರೈಲಿಗೆ ಆಟವನ್ನು ಆಡಲು ಅವಕಾಶ ನೀಡುತ್ತದೆ. ಮಿಯಾ ದೆವ್ವದ ನಿಯಂತ್ರಣದಲ್ಲಿತ್ತು. ಆದ್ದರಿಂದ ದೆವ್ವವು ಅವಳಿಗೆ ಯೋಚಿಸಲು ಅಥವಾ ಮಾತನಾಡಲು ಏನು ಹೇಳುತ್ತಿದ್ದರೂ ಅವಳು ಅದನ್ನು ಮಾಡುತ್ತಿದ್ದಳು. ಈಗ ರಿಲೇ ಆ ಆಟವನ್ನು ಪ್ರಾರಂಭಿಸಿದಾಗ ಮತ್ತು ಅವನು ಅವಳ ಕೈಯನ್ನು ಹಿಡಿದು ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಅಂತೆಯೇ ಮಿಯಾಳ ತಾಯಿಯ ಆತ್ಮವು ಅವಳನ್ನು ಪ್ರವೇಶಿಸುತ್ತದೆ. ಮಿಯಾ ಜೊತೆ ಮಾತನಾಡಲು ಆರಂಭಿಸಿದ. ಆದರೆ ಅಷ್ಟೊತ್ತಿಗಾಗಲೇ ಸಮಯ ಮೀರಿತ್ತು. ಗೆಳೆಯರೆಲ್ಲ ಸೇರಿ ರೈಲಿಗೆ ಆಟವಾಡಲು ಕೊಟ್ಟಿದ್ದರು. ಆದರೆ ಮಿಯಾ ತನ್ನ ತಾಯಿಯ ಆತ್ಮವನ್ನು ಅನುಭವಿಸಿದಳು. ಅವಳ ಧ್ವನಿಯೂ ಕೇಳುತ್ತಿತ್ತು. ಆದರೆ ನಂತರ ಆತ್ಮಗಳ ಪ್ರಪಂಚದಿಂದ ರಿಲೆಯನ್ನು ಇಷ್ಟಪಡುವ ದೆವ್ವವು ಅವಳೊಳಗೆ ಬರುತ್ತದೆ. ಅಂದರೆ ಕಥೆಯ ಆರಂಭದಲ್ಲಿ ಅವರು ನಿಮ್ಮ ಹಿಂದೆ ನಿಂತಿದ್ದಾರೆ ಎಂದು ಮಿಯಾ ರೈಲಿಗೆ ಹೇಳಿದರು. ಈಗ ಆ ದೆವ್ವವು ರೈಲಿನಲ್ಲಿತ್ತು. ಆಗ ರಿಲೇ ತನ್ನ ತಲೆಯನ್ನು ಮೇಜಿನ ಮೇಲೆ ಬಲವಾಗಿ ಹೊಡೆಯುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಅಲ್ಲಿಗೆ ಬಂದರು ಮತ್ತು ರೈಲಿಯ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದರು. ಅವಳು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದಳು. ಅದಕ್ಕಾಗಿಯೇ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಇಷ್ಟೆಲ್ಲ ಆದ ಮೇಲೆ ರಾತ್ರಿ ಮಿಯಾ ಮನೆ ತಲುಪಿದಾಗ ಅವಳ ತಂದೆ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ತನ್ನ ಕೋಣೆಗೆ ಹೋದಳು ಮತ್ತು ಅವಳ ತಂದೆಯೊಂದಿಗೆ ಮಾತನಾಡುವುದಿಲ್ಲ. ನಂತರ ಸ್ವಲ್ಪ ಸಮಯದ ನಂತರ ಅವಳು ಆಸ್ಪತ್ರೆಗೆ ಹೋಗುತ್ತಾಳೆ. ಅಲ್ಲಿ ರಿಲೆಯನ್ನು ಸೇರಿಸಲಾಯಿತು. ಈಗ ಅವಳು ಆಸ್ಪತ್ರೆಗೆ ಹೋಗಬೇಕೆಂದು ಅವಳು ತಿಳಿದಿದ್ದಳು ಮತ್ತು ರಿಲೆಯ ಕುಟುಂಬವನ್ನು ಎದುರಿಸಿ, ಏಕೆಂದರೆ ಅವನು ಅವಳನ್ನು ಆಟವಾಡಲು ಅನುಮತಿ ನೀಡಿದನು. ಅವಳು ಆಸ್ಪತ್ರೆ ತಲುಪಿದ ತಕ್ಷಣ ಇದು ಏನಾಗುತ್ತದೆ ಅವಳು ಯೋಚಿಸಿದಂತೆ ಜೇಡವ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ. ಅವಳು ನಿನಗೆ ಹೇಗೆ ಧೈರ್ಯ ಹೇಳುತ್ತಾಳೆ? ನಿನ್ನಿಂದಾಗಿ ನನ್ನ ಅಣ್ಣ ಈ ಸ್ಥಿತಿಗೆ ಬಂದಿದ್ದಾನೆ. ಇದನ್ನು ಕೇಳಿ ಮಿಯಾ ತುಂಬಾ ದುಃಖಿತಳಾದಳು ಮತ್ತು ಜೇಡ್ನ ಸ್ನೇಹಿತನೊಂದಿಗೆ ಮನೆಗೆ ಬರುತ್ತಾನೆ. ಆದರೆ ಇಂದು ರಾತ್ರಿ ಅವಳು ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿಯಲು ಬಯಸಲಿಲ್ಲ. ಅದಕ್ಕಾಗಿಯೇ ಜೇಡ್ನ ಸ್ನೇಹಿತ ಅವಳನ್ನು ಮನೆಯಲ್ಲಿಯೇ ಇರಲು ಹೇಳುತ್ತಾನೆ. ಈ ಎಲ್ಲ ವಿಷಯಗಳಿಂದ ಅವಳು ತುಂಬಾ ಸುಸ್ತಾಗಿದ್ದಳು. ಮಿಯಾ ಮನೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಮತ್ತು ತನ್ನ ತಾಯಿಯ ವಿಡಿಯೋವನ್ನು ನೋಡುತ್ತಿದ್ದಳು. ಆಗ ಅವಳಿಗೆ ಕಣ್ಣು ಬೀಳುತ್ತದೆ. ಅವಳು ಕನಸಿನಲ್ಲಿ ತನ್ನ ತಾಯಿಯನ್ನು ನೋಡುತ್ತಾಳೆ. ಅವಳು ಸತ್ತಾಗ ಅವಳ ಕಣ್ಣು ತೆರೆದ ತಕ್ಷಣ ಅವಳು ನೋಡುತ್ತಾಳೆ ಅವಳ ಉಗುರುಗಳು ಮುರಿದಿವೆ ಮತ್ತು ರಕ್ತವು ಅವರಿಂದ ಹೊರಬರುತ್ತದೆ. ಇದನ್ನು ನೋಡಿ ಅವಳಿಗೆ ತುಂಬಾ ಭಯವಾಗುತ್ತದೆ. ಆದರೆ ಇದು ಅವಳ ಕನಸು ಆಗಿತ್ತು. ಆಗ ಅವಳಿಗೆ ಅನ್ನಿಸುತ್ತದೆ ಅವಳ ಕೋಣೆಯಲ್ಲಿ ಬೇರೊಬ್ಬರು ಇದ್ದಾರೆ. ಅವಳು ಜೇಡ್ನ ಸ್ನೇಹಿತನ ಬಳಿಗೆ ಹೋದಾಗ ಅವಳೊಂದಿಗೆ ಮನೆಗೆ ಬಂದವನನ್ನು ನೋಡಲು ಅವಳು ರಾಕ್ಷಸನನ್ನು ನೋಡುತ್ತಾಳೆ. ಜಡೆಯ ಗೆಳೆಯನ ಪಾದಗಳನ್ನು ಹೀರುತ್ತಿದ್ದ. ಇದನ್ನು ನೋಡಿ ಮಿಯಾ ತುಂಬಾ ಗಾಬರಿಯಾದಳು. ಅವಳು ಅವನನ್ನು ಮತ್ತೆ ಮತ್ತೆ ಎಬ್ಬಿಸಲು ಪ್ರಯತ್ನಿಸುತ್ತಾಳೆ. ಅವಳು ಹೇಳುತ್ತಾಳೆ, ಎದ್ದೇಳು, ನಿಮ್ಮ ಹತ್ತಿರ ಯಾರಿದ್ದಾರೆಂದು ನೋಡಿ. ಆದರೆ ಜೇಡ್ನ ಸ್ನೇಹಿತೆ ಎಚ್ಚರವಾದ ತಕ್ಷಣ ವಾಸ್ತವದಲ್ಲಿ ಅವನ ಪಾದಗಳನ್ನು ಹೀರುತ್ತಿದ್ದಳು ಮಿಯಾ. ಇದನ್ನು ನೋಡಿ ಅವನಿಗೆ ತುಂಬಾ ಭಯವಾಯಿತು ಮತ್ತು ಆಶ್ಚರ್ಯವೂ ಆಗುತ್ತದೆ. ಆಸ್ಪತ್ರೆಯಲ್ಲಿ ಜೇಡ್ ಮತ್ತು ಅವಳ ತಾಯಿ ಬಾತ್ರೂಂನಲ್ಲಿ ರೈಲಿಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಆಗ ರಿಲೇ ಜೇಡ್ನ ಕೈಯನ್ನು ಕಚ್ಚುತ್ತದೆ ಮತ್ತು ಜೋರಾಗಿ ನಗುತ್ತಾ ಮತ್ತೆ ಗೋಡೆಗೆ ತಲೆ ಬಡಿದ. ರಾಕ್ಷಸನು ಮಿಯಾಳನ್ನು ಮತ್ತೆ ಮತ್ತೆ ಅರಿತುಕೊಳ್ಳುತ್ತಿದ್ದನು. ರಿಲೇ ತುಂಬಾ ನೋವಿನಲ್ಲಿದೆ ಎಂದು, ಆದ್ದರಿಂದ ನೀವು ಅವಳ ನೋವಿನಿಂದ ಅವಳನ್ನು ಮುಕ್ತಗೊಳಿಸಿದ್ದೀರಿ. ಈ ಎಲ್ಲದರ ಬಗ್ಗೆ ಮಿಯಾ ತನ್ನ ಎಲ್ಲಾ ಸ್ನೇಹಿತರ ಬಳಿ ಮಾತನಾಡುತ್ತಾಳೆ. ನಂತರ ಅವಳು ಅದೇ ಹುಡುಗನ ಬಳಿಗೆ ಹೋಗುತ್ತಾಳೆ. ಕಥೆಯ ಪ್ರಾರಂಭದಲ್ಲಿ ನಾವು ಯಾರನ್ನು ನೋಡಿದ್ದೇವೆ? ಇವರ ಸಹೋದರ ಕೂಡ ತೀರಿಕೊಂಡಿದ್ದರು. ಆ ಹುಡುಗ ಅವಳಿಗೆ ಹೇಳುತ್ತಾನೆ, ಆ ಕೈದೇವದ ಕಾಯ್ ಆತ್ಮಗಳ ಪ್ರಪಂಚದ ಮಾರ್ಗ. ಅದರ ಬಗ್ಗೆ ನನಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ. ಅದಕ್ಕಾಗಿಯೇ ಮಿಯಾಳ ಎಲ್ಲಾ ಸ್ನೇಹಿತರು ಏನನ್ನೂ ಮಾಡಲು ಸಾಧ್ಯವಾಗದ ಕಾರಣ ತಮ್ಮದೇ ಆದ ದಾರಿಯಲ್ಲಿ ಹೋಗುತ್ತಾರೆ. ಈಗ ಮಿಯಾ, ಜೇಡ್ ಮತ್ತು ಅವಳ ಸ್ನೇಹಿತ ಮೂವರು ಮತ್ತೆ ಆಸ್ಪತ್ರೆಗೆ ಬಂದರು. ಆದರೆ ಆ ದಿನದ ಆಟದಲ್ಲಿ ಏನೋ ಅಪೂರ್ಣವಾಗಿ ಬಿಟ್ಟಿರಬಹುದು. ರೈಲಿ ಆ ಆಟವನ್ನು ಆಡುತ್ತಿದ್ದಾಗ ಅವನು ಮೇಜಿನ ಮೇಲೆ ತನ್ನ ತಲೆಯನ್ನು ಹೊಡೆದನು. ಅದಕ್ಕೆ ಎಲ್ಲವೂ ಅದರಲ್ಲಿ ಸಿಲುಕಿಕೊಂಡಿತು ಮತ್ತು ಮೇಣದ ಬತ್ತಿಯನ್ನು ನಂದಿಸಲು ಮರೆತುಬಿಟ್ಟೆ. ಆ ದೆವ್ವವು ನಿಜವಾದ ಪ್ರಪಂಚಕ್ಕೆ ಬಂದಿತು ಮತ್ತು ಈಗ ರಿಲೇ ಒಳಗೆ. ಅವರು ಈಗ ಆ ದೆವ್ವದ ಕೈಯನ್ನು ರಿಲೆಯ ಕೈಗೆ ನೀಡುತ್ತಾರೆ. ಆದರೆ ಏನೂ ಆಗುವುದಿಲ್ಲ. ರಿಲೇ ಏನನ್ನೂ ಹೇಳ್ದಿದ್ದರೆ ಎಂದು ಮಿಯಾ ಯೋಚಿಸುತ್ತಾಳೆ. ಆಗ ಅವನು ಸತ್ತಿರಬಹುದು. ಅದಕ್ಕೆ ಈಗ ಆ ಕೈಯಿಂದ ಕೈ ಜೋಡಿಸಿದ್ದಾಳೆ ಮತ್ತು ಹೇಳುತ್ತಾರೆ, ನನ್ನೊಂದಿಗೆ ರಿಲೇ ಮಾತನಾಡಿ, ನಾನು ರೈಲಿಯೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅಷ್ಟರಲ್ಲಿ ಅವಳ ಮುಂದೆ ಒಬ್ಬ ಪುಟ್ಟ ಹುಡುಗಿ ಬರುತ್ತಾಳೆ. ಯಾರು ಅವಳಿಗೆ ಹೇಳುತ್ತಿದ್ದರು, ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ. ಆಗ ಮಿಯಾ ಆತ್ಮಗಳ ಲೋಕಕ್ಕೆ ಹೋದಳು. ಅವಳು ಅಲ್ಲಿ ರೈಲಿಯನ್ನು ನೋಡುತ್ತಾಳೆ. ದೆವ್ವದಿಂದ ಯಾರು ಕೆಟ್ಟದಾಗಿ ನಿಯಂತ್ರಿಸಲ್ಪಟ್ಟರು. ಇದನ್ನು ನೋಡಿ ಅವಳಿಗೆ ತುಂಬಾ ಭಯವಾಯಿತು ಮತ್ತು ಅಳುತ್ತಾ ಮತ್ತೆ ತನ್ನ ಲೋಕಕ್ಕೆ ಬರುತ್ತಾಳೆ. ಈಗ ಅವಳ ಮನೆಗೆ ಬಂದಿದ್ದಳು. ಅಲ್ಲಿ ಅವಳ ತಂದೆ ಅವಳಿಗಾಗಿ ಕಾಯುತ್ತಿದ್ದರು. ಮಿಯಾ ಬಂದ ತಕ್ಷಣ ಅವರು ಅವಳ ತಾಯಿಯ ಪತ್ರವನ್ನು ಹೇಳಿದರು. ಅದರಲ್ಲಿ ನನ್ನ ಪ್ರೀತಿಯ ಪತಿಯೆಂದು ಬರೆಯಲಾಗಿದೆ. ಆತ್ಮೀಯ ಪತಿ, ಇಂದು ನಾನು ತುಂಬಾ ಸಂತೋಷವಾಗಿದ್ದೇನೆ. ಇಂದು ನನಗೆ ತುಂಬಾ ಒಳ್ಳೆಯ ದಿನ.
ನೀವು ಕೂಡ ತುಂಬಾ ಒಳ್ಳೆಯವರಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನನಗೆ ಈಗ ಯಾವುದೇ ನೋವು ಇಲ್ಲ. ಇದನ್ನು ಕೇಳಿದ ಮಿಯಾ ತನ್ನ ತಂದೆಯನ್ನು ತಬ್ಬಿಕೊಂಡಿದ್ದಾಳೆ. ಆಗ ದೂರದಿಂದ ಮಿಯಾ ತನ್ನ ಅಮ್ಮನ ಆತ್ಮದ ಧ್ವನಿಯನ್ನು ಕೇಳುತ್ತಾಳೆ. ನಿಮ್ಮ ತಂದೆ ಸುಳ್ಳು ಹೇಳುತ್ತಿದ್ದಾರೆ ಮಿಯಾ. ಅವಳು ಇದನ್ನು ಮತ್ತೆ ಮತ್ತೆ ಕೇಳುತ್ತಿದ್ದಳು. ನಿಮ್ಮ ತಂದೆ ಸುಳ್ಳು ಹೇಳುತ್ತಿದ್ದಾರೆ ಎಂದು. ದೆವ್ವವು ಮಿಯಾಳ ತಂದೆಯ ರೂಪದಲ್ಲಿ ಅವಳ ಮೇಲೆ ದಾಳಿ ಮಾಡುತ್ತದೆ. ಮಿಯಾ ಅವನನ್ನು ಕತ್ತರಿಯಿಂದ ಕೊಲ್ಲುತ್ತಾಳೆ. ಆದರೆ ತನ್ನ ತಂದೆಯು ತನ್ನ ಮುಂದೆ ಇದ್ದಾನೆ ಎಂಬುದನ್ನು ಅವಳು ಮರೆತಿದ್ದಳು. ಅದು ಅವಳ ಭ್ರಮೆಯಷ್ಟೇ. ದೆವ್ವವು ತನ್ನ ಮುಂದೆ ಇದೆ ಎಂದು. ನಂತರ ಅವಳು ತನ್ನ ಸ್ನೇಹಿತ ಜೇಡನ್ನು ಕರೆಯುತ್ತಾಳೆ ಮತ್ತು ನಾನು ತುಂಬಾ ನೋವಿನಲ್ಲಿದ್ದೇನೆ ಎಂದು ಅವಳಿಗೆ ಹೇಳುತ್ತಾನೆ. ನೀನು ನನ್ನ ಮನೆಗೆ ಬಾ. ಜೇಡೀಗ ರೈಲಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಮಿಯಾಳ ಮನೆಗೆ ಹೋಗುತ್ತಾನೆ. ಆದರೆ ಇದು ಏನು? ಮಿಯಾ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿದ್ದರು. ದಾರಿಯಲ್ಲಿ ಜಡೆಯನ್ನು ಯಾರು ನೋಡುತ್ತಿದ್ದರು. ಇದರರ್ಥ ದೆವ್ವವು ಇನ್ನೂ ಮಿಯಾ ಒಳಗೆ ಇತ್ತು. ಯಾರು ಮೋಸದಿಂದ ಜೇಡನ್ನು ಮನೆಗೆ ಕರೆದರು. ಆದ್ದರಿಂದ ಅವಳು ಮಿಯಾದಿಂದ ರಿಲೆಯನ್ನು ಕೊಲ್ಲಬಹುದು. ಆಗ ಮಿಯಾ ರಿಲೆಯನ್ನು ಆಸ್ಪತ್ರೆಯಿಂದ ಗಾಲಿಕುರ್ಚಿಯಲ್ಲಿ ಕರೆದೊಯ್ದು ರಸ್ತೆಗೆ ಕರೆತಂದಳು. ಮತ್ತೊಂದೆಡೆ ಜೇಡ್ ಮಿಯಾಳ ಮನೆಗೆ ತಲುಪಿ ಅವಳನ್ನು ಮತ್ತೆ ಮತ್ತೆ ಕರೆಯುತ್ತಿದ್ದನು. ಈಗ ಮಿಯಾ ತನ್ನ ಕರೆಯನ್ನು ತೆಗೆದುಕೊಳ್ಳದಿದ್ದಾಗ ಆದ್ದರಿಂದ ಅವಳು ತನ್ನ ಮನೆಯೊಳಗೆ ಹೋಗುತ್ತಾಳೆ ಮತ್ತು ಮಿಯಾಳ ತಂದೆ ರಕ್ತಸ್ರಾವವಾಗುತ್ತಿರುವುದನ್ನು ನೋಡುತ್ತಾನೆ. ಇದನ್ನು ನೋಡಿದ ಜಡೆಗೆ ಎಲ್ಲವೂ ಅರ್ಥವಾಯಿತು. ಅವಳು ತನ್ನ ತಾಯಿಗೆ ಕರೆ ಮಾಡಿ ಮಿಯಾ ಬಗ್ಗೆ ಹೇಳುತ್ತಾಳೆ ಮತ್ತು ಈಗ ಅವಳು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ತಲುಪುತ್ತಾಳೆ. ಹಾಗಾಗಿ ಮಿಯಾ ರೈಲಿಯನ್ನು ರಸ್ತೆಯ ಮಧ್ಯದಲ್ಲಿ ಗಾಲಿಕುರ್ಚಿಯ ಮೇಲೆ ಕರೆದುಕೊಂಡು ಹೋಗುತ್ತಿರುವುದನ್ನು ಅವಳು ನೋಡುತ್ತಾಳೆ. ರಿಲೆಯನ್ನು ಕೊಲ್ಲಬೇಕೋ ಬೇಡವೋ ಎಂದು ಮಿಯಾ ಮನದಲ್ಲೇ ಯೋಚಿಸುತ್ತಿದ್ದಳು. ಅವಳು ಕಾಂಗರು ಬಗ್ಗೆ ಯೋಚಿಸಿದ್ದಳಂತೆ. ಕಥೆಯ ಆರಂಭದಲ್ಲಿ ನಾವು ನೋಡಿದ್ದೇವೆ. ದೆವ್ವವು ಮಿಯಾಳ ತಾಯಿಯ ರೂಪದಲ್ಲಿ ಬರುತ್ತದೆ. ರಿಲೆಯನ್ನು ಮತ್ತೆ ಮತ್ತೆ ಕೊಲ್ಲಲು ಪ್ರಯತ್ನಿಸುತ್ತಿದ್ದ. ಆಗ ಮಿಯಾ ರೈಲಿಯನ್ನು ಕಾರಿನ ಮುಂದೆ ಎಸೆಯುವ ಬದಲು ಜಿಗಿಯುತ್ತಾಳೆ. ಆದರೆ ಜೇಡವಳನ್ನು ಉಳಿಸಿದ. ಈಗ ಆಕೆ ಗಾಯಗೊಂಡ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಳು. ಅವಳು ಕನ್ನಡಿಯಲ್ಲಿ ತನ್ನನ್ನು ಎಲ್ಲಿ ನೋಡುತ್ತಾಳೆ. ಆದ್ದರಿಂದ ಅವಳು ತನ್ನ ಪ್ರತಿಬಿಂಬವನ್ನು ನೋಡಲಾರಳು ಮತ್ತು ಪ್ರಜ್ಞಾಹೀನಳಾಗುತ್ತಾಳೆ. ಅವಳ ಕೆಟ್ಟ ಕನಸು ನನಸಾಯಿತು. ಅವಳು ಆತ್ಮಗಳ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ಅವಳು ಆತ್ಮಗಳ ಕತ್ತಲೆಯ ಜಗತ್ತಿನಲ್ಲಿ ಮೇಣದ ಬತ್ತಿಯ ಬೆಳಕನ್ನು ನೋಡುತ್ತಾಳೆ. ಅವಳು ಅವಳ ಬಳಿಗೆ ಹೋದಾಗ ಮೇಣದ ಬತ್ತಿಯ ಮೇಲೆ ಕೈಯಿದೆ. ಮಿಯಾ ಆ ಕೈಯನ್ನು ಹಿಡಿದ ತಕ್ಷಣ ಅವಳು ಒಬ್ಬ ಹುಡುಗನನ್ನು ನೋಡುತ್ತಾಳೆ. ಯಾರು ಹೇಳುತ್ತಾರೆ, ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ. ಅಂದರೆ ಈಗ ಈ ಕೈ ಬೇರೆಯವರೊಂದಿಗೆ ಆಟವಾಡಲು ಹೊರಟಿತ್ತು. ರಿಲೆಯನ್ನು ಉಳಿಸಲು ಮಿಯಾ ತನ್ನ ಜೀವವನ್ನು ಅಪಾಯದಲ್ಲಿಟ್ಟಿದ್ದಾಳೆ ಎಂಬುದು ಸ್ಪಷ್ಟವಾಗಿದೆ. ಆ ಕೈ ಯಾರದ್ದು ಎಂಬುದು ಯಾರಿಗೂ ಗೊತ್ತಿಲ್ಲ. ಮತ್ತು ಇದರೊಂದಿಗೆ ಈ ಚಿತ್ರದ ಕಥೆಯು ಇಲ್ಲಿಗೆ ಮುಗಿಯುತ್ತದೆ.